ಅಂತೇಳಿ ಅನ್ಕೊತ ಕೂತಿದ್ರು. ಅವ್ರು ಕಣ್ಣೀರು ಹೋಗ್ತಾ ಇದ್ರು. ಗುಳಪ್ಪನವ್ರು ಬಂದ್ರು. ಅವ್ರ ಕೈ ಕಲ್ಕೊತೀನಿ ಇವ್ರು ಅಳೋದು ನೋಡಿ ಯಾಕೆ ಕಳ್ತೀವಿ ಯಾವ ಏನಾಗೈತಿ ಮನೆ ಗುರುಗಳು ಹುಡುಕ್ಯಾಡಕ್ ಹೊಂಟಿವು. ಈಗ 12 ವರ್ಷ ನಿಜವಾದ ಗುರು ನಮ್ಗೆ ಸಿಗುತ್ತಾನು ತಿಳ್ಕೊಂಡು ನಮಗ್ ಕಣ್ಣಾಗ ನೀರು ಬಂದ ಈ ಜನ್ಮ ನಮ್ದು ವ್ಯರ್ಥ ಆತು ಅಂತ ಅವಾಗ ಗುಳಪ್ಪನವ್ರ ಮತ್ ನೋಡಿ ನೀವು ಯೋಗ ಎಳಿಸಿದ್ರೆ ನೀವು ಮಾಡ್ಕೊಡಿ ಕರ್ಕೊಂಡು ಹೋದು ಆಗ ನಡ್ಕೊಂತ ಹೋಗುದು. ಸಾಯಂಕಾಲ ಸಮಯ 6 ಗಂಟೆಗೆ ಜಾತ್ರೆ ಶುರುವಾಗಿತ್ತು. ಎಲ್ಲಾ ಜನ ಕಂಡಾಪಟ್ಟಿ ಕೂಗುದು. 1000 ಗಂಟೆ ಜನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು. ಅವಾಗ ಶಾಸ್ತ್ರ ಶುರುವಾಗಿತ್ತು. ಶಿವ ಗಂತವನ್ನ ಬೀಳ್ತಾರೆ. ಅದನ್ನ ಅವ್ರು 5 ಮಂದಿ ಕುಂತು ಕೇಳಿದ್ರು. ಇಂಥ ಗುರು ಸಿಗುದು ಬಹಳ ಕಷ್ಟ. 8 ದಿವಸ ಉಳ್ಕೊಂಡು ಅವ್ರ 8 ದಿವಸ ಉಳ್ಕೊಂಡು 2 ಹೊತ್ತು ಶಾಸ್ತ್ರ ಕೇಳಿ ಅಪ್ಪಗಳ ಸೇವಾ ಮಾಡಿ ಬೆಳಗ್ಗೆ ಅವ್ರವ್ರು ದೊಡ್ಡ ದೊಡ್ಡ ಶ್ರೀಮಂತ ಕೋಟಿಗಟ್ಟೆ ಕೈಯಾಗ ಕಸಬಾರಿಗೆ ತಗೊಂಡು ಕಸ ಹೊಡೆದು ನೀರು ತಿರುಗ ಕೊಟ್ಟು ಇಷ್ಟೆಲ್ಲ ಮಾಡಾಕತ್ತಿ. ಅವಾಗ ಹೊಚ್ಚುಯಪ್ಪ ತಿಳ್ಕೊಂಡು ಗುಳಪ್ಪನವರು ಗುಳಪ್ಪ ಇದು ಹಳ್ಳಿ ಆಕತಿ ಇಲ್ಲಿ ಬದಲಾಕ ಆಗಿಲ್ಲ. ಅದಕ್ಕಾಗಿ ನಾವು ಗದಗಿನಾಗ ಒಂದು 8 ಪದ ಹೊಲ ತಗೋದು ಅಲ್ಲಿ ಮಠ ನೋಡ್ರಿ ಮತ್ತೆ ಹೆಂಗ ಭಾಳ ಸಂತೋಷ ಆಗ್ತೈತಪ್ಪ. ಮತ್ತು ನಮ್ಮ ಅಪ್ಪರು ಎಲ್ಲ ಕೈ ಬೇಯಬೇಕಾಗಿತ್ತು. ಅವಾಗ ಅವರು 8 ಪದ ಮಾನ್ವಿ ಶಿವಪ್ಪನವರು ಮತ್ತು ಕಾನಾವಳಿ ಗುರುಸಿದ್ದಯ್ಯನವರು, ಮಲ್ಲಯ್ಯ ಸ್ವಾಮಿಗಳು, ರಾಮಯ್ಯ ಸ್ವಾಮಿಗಳು, ಅವ್ರು 5 ಮಂದಿ ಒಟ್ಟು ಶ್ರೀಮಂತರವಲ್ಲ. ಅವಾಗ ಅವ್ರು ಏನು ಮಾಡಿದ್ರು ಅಂತೀರ ಹೋಗಿ ಜಾಗ ತಗೊಂಡು ಹಾಕೊಳ್ಳೈತಂದ್ರೆ ಮಾಡಿ ಈರುಳ್ಳಿ ಕೇಳಿ ಅದು 6 ಎಕರೆ ಹೊಲ ಅವ್ರ ಹೆಸರಲ್ಲೇ ಖರೀದಿ ಮಾಡಿ ಅದು ಸ್ವಾಮಿಗಳ ಹೊಲ ಅದು ಖರೀದಿ ಮಾಡಿದ್ರು. ಹಾಕೊಳ್ಳ ಮಾಡಿದ್ರು. ದಿವಸ ಶಾಸ್ತ್ರದ ಶುರುವ ಅವ್ರ ಅರ್ಥ ಅಲ್ಲ ಗದಗನ ಹೊಯ್ದು ಬಿಡ್ತಿಲ್ಲ. ಗದಗನ ಹೊಯ್ದು ದಿವಸ ಶಾಸ್ತ್ರಕ್ಕೆ ಬರ್ತಾ ಇತ್ತು. ಮುಂದೆ ಅವರೆಲ್ಲ ಕೂಡಿ ಏನು ಮಾಡಿದ್ರು ಮಠ ಇಂಥ ಅವ್ರು ಹೆಂಗೆ ಬರ್ತಿದ್ದ ಮಕ್ಕಳು ಬೆಳಿಲಿ ಅಂತೇಳಿ ಮತ್ತೇನುಲ್ಲ 10 ವಾಗಿನ ಕಾಲ ಬಂದಿದ್ದು ಈ ಪದಾಗಿ ಅವನಂದ್ರೆ ಹತ್ಕೊಳ್ಳು ಏನು ಹೋಗಿದ್ದು ಯಾವಾಗ ಎದ್ದು ಬಂದದ್ದು ಎಲ್ಲಿ ಕೈಲಾಸಪಟ್ಟ ಪಟ್ಟಂತ ಎಲ್ಲ 300 ಮಂದಿ ರೋಣದವರು ಗರಿಗಿನವರೆಲ್ಲ ಕೈ ಕೂಡಿ ಬರ್ತಾ ಸದಾನಂದ ಕೊಡ್ತಾರೆ. ಸದಾನಂದ ಇವಾಗ ಪೂಜೆ ಗಂಟು ಇವ್ರ ಮಾತ್ರ ಕಲ್ಲಿನೆಲ್ಲ ಕಲ್ಲಿಡವರು ಜಡಬುಟ್ಟಿ ಇವರಿಗೆ ಹೋಗಿ ಅಷ್ಟದ ಮತ್ತ ಏನಪ್ಪ ಅಂತ ಕೇಳ ಹಂಪ್ಯಾಗ ಕಡಿನ ಮೇಲೆ ಕಲ್ಲ ಜಡ ನೀವು ಜಡ ಅವು ಜಡ ಜಡಬುದ್ಧಿ ನಿಮಗೆ ಹೋಗಲಿಲ್ಲ ತಿಳ್ಕೊಂಡು ಪೂಜದ ಗಂಟು ಅಂತ ಬಂಟು. ಅವಾಗ ಸದಂಡ ಒಂಟು ಕೂಲಿ ಓಡಿ ಬಂತು. ಯಪ್ಪ ನಮ್ಗೆ ತಪ್ಪಾಗೈತೆ ಇನ್ಯಾಲ ನಾವು ಕಲ್ಲ ಸರ್ವದ್ರಿ ಮಠಾನ ಪಡಿಸೋದಿಲ್ಲ. ನಿಮ್ಮ ಶಾಸ್ತ್ರ ಕೇಳಾಕ ನಾವು ಕಳ್ಸಿ ಎಲ್ಲರೂ ಹಂಗೆ ಹಾಕಿಟ್ಕೊಳ್ಳಿ. ಇಲ್ಲಿ ಇದ್ರ ಮ್ಯಾಲ ಮತ್ತೊಂದು ಕಲ್ಲು ಬಂದು ನಿಮ್ಮನ್ನ ಯಾರು ನಾ ಕೇಳು ನಾವು ಹೋಗವ್ನ ಹಾಕ್ತೀವಿ. ಅದಕ್ಕೆ ಅವ್ರು ಎಲ್ಲ ಕಲ್ಲು ಕಂಡ 10 ವಾಗಿನ ಕಲ್ಲು ಬಂದು ಬಿದ್ದಿತ್ತು. ಅದು ಮೂಲೆಯಾಗಿರ್ತದೆ. ಅವಾಗ ಈ ನಮ್ಮಂತ ಮಂದಿ ಒಂದು 1000 ಗಂಟೆ ಮಂದಿ ಅಪ್ಪಳು ಶಾಸ್ತ್ರ ಕೇಳ್ತಾರೆ. ಅವರು ಮಧ್ಯಾಹ್ನದಾಗ ಬಂದು ಕಲ್ಲು ಹೊತ್ಕೊಳ್ಳವು ಅಚ್ಚಿ ಕಡೆ ಗಾಡಿ ಪಶ್ಚಿಮ ಖಾಂಗ್ ಈ ಮಂದಿಯಲ್ಲಿ ಆಲಿಪಟ್ಟ ಕಟ್ಟಿರ್ತಾರೆ ಅಂತ ಕೇಳ್ಕೊಂಡು ಈ ಮಂದೆಲ್ಲ ಕಾದ ಆ ಒಟ್ಟು ಆಗೋತನ ಅಲ್ಲೇ ನಿಂತು ಮತ್ತೆ 15 ದಿವಸ ಆದ್ಮೇಲೆ ಆ ಮೂಲಿಗೆ ಈ ಮೂಲಿಗೆ ಆ ಮೂಲಿಗೆ ಕಟ್ಟಿ ಈ ಮೂಲಿಗೆ ಅವ್ರು ಇರೋ ತನ ಆ ಕಲ್ಲು ತಿರುಗಾಡಿ ಹೊತ್ತಾಗಿ ಮಠ ಅನ್ನುವಂಥದ್ದು ಎಷ್ಟು ನಿಷ್ಪ್ರವೃತ್ತಿ ಅವರು ಬಾವಿ ಕಡೆಯ ಕಷ್ಟ ಅವರಲ್ಲ ನೀರು ಬೇಕು ಬಾವಿಗೆ. ಅದನ್ನು ಮೊತ್ತಕ್ಕಿನ ರೊಕ್ಕ ಕೊಟ್ಟು ಕನ್ಯಾಳ ಪದ ಲಕ್ಷ್ಮಣ ತಾಯಿ ಕೇಳಿ ನಾವು ಕೊಡ್ಕೊಂಡಿರ್ತೇವೆ. ಪಟಾಪಿ ದೊಡ್ಡ ಮಾಡ್ತೀರ 15 ಆಳು ಉಳಿದು ಬಾವಿ ಕಡಿದು ನೀರು ಬಿತ್ತು. ಅವಾಗ ಬಾವಿ ಕಡೆ ಕಷ್ಟ ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಅದಾವ ಕೊಟ್ಟ
ಬಾವಿ ಕಡಿಯಾಕ ಹಚ್ಚಿದಾಗ ಎಲ್ಲರೂ ಹಂಗವ ಏನಪ್ಪ ನಮ್ಗೆ ರೊಕ್ಕ ಕೊಡಂಗ ಇಲ್ಲ. ಯಾವ ಕಲ್ಲು ಹಿಡಿತಾನೆ, ಯಾವ ಮಣ್ಣು ಹಿಡಿತಾನೆ, ಯಾವ ಬುದ್ಧಿ ಹಿಡಿತಾನೆ, ಯಾವ ಸಲಿಕೆ ಹಿಡಿತಾನ, ಹಾರಿ ಹಿಡಿತಾನ, ಅವ್ರಿಗೆಲ್ಲ ನಾವು ಮುಖ್ಯಪಟ್ಟಣ ಹೋಗ್ಲಿಕ್ಕೆ ಆಗ್ತಿಲ್ಲ. ಇಂಥ ಏನು ಕೈ ಅವತ್ತು ಬುದ್ಧಿ ಹಾಕೋದು ಅವ್ರು ಇರೋ ತರ ಬರೀ ಶಾಸ್ತ್ರಕ್ಕಿಂತ ಮತ್ತೊಂದು ಕುಂತಾಗ ಅದೇ ಹೇಳುವಾಗ ಸಮಾಧಿ ಹಚ್ಚಿರ್ತಕ್ಕಂಥ ಸಮಾಧಿ ಹಚ್ಚಿದ ಮೇಲೆ ಮಂಗಳಾರತಿ ಮಾಡಿ ಹಾಕೊಳ್ಳೋ ಒಂದು ಫಲದಿಂದ 15 ದಿವಸ ವೃತ್ತಿ ಹೊರಗೆ ಬರ್ತದೆ. ಇವರೇ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಕೈ ಮುಕ್ಕೊಂಡು ಬದಲಿ ಮಾಡಿಕೊಟ್ಟು ನಿಂತಾಗ ವೃತ್ತಿ ಹೊರಗೆ ಬಂದಿರ್ತದೆ. ಈ ಶಾಸ್ತ್ರಕ್ಕೂ ನಡೆಯುತ್ತೆ. 3 ಹೊತ್ತು ಶಾಸ್ತ್ರನ ಹೇಳವ್ರು, ಮತ್ತೊಂದು ಏನು ಇಲ್ಲ. ಇಂಥ ದಿವ್ಯ ಸ್ಥಿತಿ ಒಳಗೆ ಇಟ್ಟವರು ಅವರ ಶಿಷ್ಯರು ಎಂತ ಪೂರ್ಣಾನಂದ ಹಾಕೋರು, ಅವರ ಶಿಷ್ಯರು ಶ್ರದ್ಧಾನಂದ ಹಾಕೋರು, ಅವ್ರ ಶಿಷ್ಯರು ನಮ್ಮ ಅಭಿನವ ಶಿವಾನಂದ ಹಾಕೋರು. ಎಲ್ಲ ನೀವು ಬಹಳ ದೊಡ್ಡ ಭಾಗ್ಯ ಬಂದ. ಇಂಥ ಯಾವ ಗುರು ಪರಂಪರೆ ಅನ್ನುವಂಥ ಏನು ಒಂದು ಪೈಸಾ ಅವ್ರು ಇಟ್ಟದಲ್ಲ, ಆಗ ಕೂಡ ಸಂಪತ್ತು ಇಲ್ಲಿ ಬಂದು ಬಿಡಾಕತ್ತೆ. ಇದೇನು ಪದ ನಿಷ್ಪುರ ವೃತ್ತಿ, ಏನು ಪದ ಇವತ್ತು ಏನ ಸೂಕ್ತ ಕರುಣ ಏನ್ ಅಂತ ಹೇಳ್ತೀರ. ಕರುಣದಿಂದ ಅತಿಶಯ ಧರ್ಮ ಉಂಟು. ಕರುಣ ಅನ್ನುವಂಥದ್ದು ಏನು ಮಾಡಿ ಎಲ್ಲ ಈ ಇಮಾರತಿ ಮಾಡಿ ಧರ್ಮದ ಪುಣ್ಯ ಕಾರ್ಯ ದೂಧರ ಏನು ಕಲಿತು ಏನು ಬೆಳೆಸು ದೇಹ ವಾಣಿ ಮಾಡಿಸತಕ್ಕಂಥ ಈ ತ್ರಿಕಂಡಗಳವಲ್ಲ. ಈ ತ್ರಿಕಂಡಗಳನ್ನೇ ಪುಣ್ಯ ಮಣ್ಣಿ ಧರ್ಮ. ಪುಣ್ಯ ಆಯ್ತು ಅಂದ್ರೆ ಧರ್ಮ ಅಂದ್ರೆ ಪರಿಪೂರ್ಣ ಪರಬ್ರಹ್ಮ ವಸ್ತು. ಧರ್ಮ ಅಂದ್ರೆ ಈಗ ಗಳೆ ತಿಳ್ಕೊಂಡತಿ. ನಮ್ಮ ಧರ್ಮ ಶ್ರೇಷ್ಠ, ನಮ್ಮ ಧರ್ಮ ಶ್ರೇಷ್ಠ ಹತ್ತು ಭ್ರಮದಾವ ಮೈಸೂರು ಹಿಡ್ಕೊಂಡು ಹಿಮಾಲಯ ಪರ್ವತದವರೆಗೆ ಬರೇ ಜಡದಾಗ ಅದಾವ, ಇಲ್ಲದ ಜಾತ್ಯಾಗ ಅದಾವ. ಎಂತ ವಸ್ತುದ ಕಡೆ ಲಕ್ಷದ ಹಾಲಂತ ಜಾತಿ ಮನ್ಯಾಗ ರೊಕ್ಕ ಕುಡಿಯಾಕ ಹಾಲಂತ ಜಾತಿ. ಅದಕ್ಕಾಗಿ ಅಪ್ಪೋಳಿದನ್ನು ಬಹಳ ಏನು ಅಂತೀರ ಪುರಾಣದ ಅಪ್ಪೋಳಿ ವಿಷಯ ಬಹಳ ಸ್ಪಷ್ಟವಾಗಿ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅಂಥವ್ರ ಒಂದು ಏನು ಪಡೆಯುವ ಸಮಾಧಿ ಸ್ಥಿತಿಯಿಲ್ಲೇ ಇದು ಮಠ, ಆಮೇಲೆ ಸಣ್ಣ ಮಕ್ಕಳ ಮಠ ಆಗೈತಿ. ಮತ್ತು ಈ ವರ್ಷ ಏನು ಅಂತೀರ ಇದು ಅಧಿಕ ಮಾಸದ ಕಾರ್ಯಕ್ರಮ. ಅಪ್ಪೋಳು ಬಂದು ಅಭಿನವ ಶಿವಾನಂದ ಯಪ್ಪ ಅಧಿಕ ಮಾಸದ ಕಾರ್ಯಕ್ರಮ ಮಾಡ್ತೀನಿ, ಆಶೀರ್ವಾದ ಕಾರ್ಯಕ್ರಮ ಮಾಡ್ಕೊಳ್ಳಿ ಅಂತ ಬರೀ ಅನ್ಕೊಳ್ಳಿ. ಮತ್ತು ಹಸುಗಳ ವ್ಯಕ್ತಿಗೆ ನಾವು ಹೇಗಲು ಗದಿವಿನಿಂದ ಆಶೀರ್ವಾದ ಕಾಯಿ ತಂದಿದ್ವಿ. ಅದ ಆಶೀರ್ವಾದ ಕಾಯಿ ತೋರಿಸ್ಬಾರ್ದು ನಾವು ಕೈಗೊಳ್ತೀವಿ. ನೀವು ಬರಬೇಕು ಮತ್ತೆ ಇದು ಶುರುವಾಗುವಾಗ ನಮ್ಮ ಸಂಗೀತ ಕಾರ್ಯಕ್ರಮ ಈ ಗುಡಿ ತಯಾರಾಗಬೇಕಾದ ಎಲ್ಲ ಇಡೀ ಊರ ಮುಂದೆ ಕೂಡಿ ಹಾಕೊಳ್ಳ ಕರ್ಕೊಂಡು ನಮ್ಮ ಕಷ್ಟದ ಬಂದು ಕೈ ಗುಡಿ ಕಟ್ಟಬೇಕು ಕಡಿ ಮಾಡಿವೋ. ಮತ್ತೆ ಹ್ಯಾಂಗ ಬುದ್ಧಿ ಹಾಕ್ತಾರೆ. ಇಲ್ಲಿ ಈಚೆಡೆ ರೀತಿ ಪೂಜೆ ಮಾಡಿ ನೈವೇದ್ಯ ರೀತಿಗೆ ಪದ ಪೂಜೆ ಬುದ್ಧಿ ಹಾಕಿ ಅದು ಪೂಜೆ ಮಾಡಿ ಈಗೆಲ್ಲ ಇಂಥ ಭವ್ಯವಾದ ಕೈಲಾಸ ಮಂಟಪ ಅನ್ನುವಂಥದ್ದು ಅಪ್ಪೋಳು ತಯಾರ. ಅಪ್ಪೋಳು ಕೂಡ ಗಟ್ಟಿ ಮೇಲೆ ಕುಂತ. ಅಪ್ಪೋಳು ಅಲ್ಲಿಲ್ಲ, ಅವ್ರು ಹೇಳ್ಯಾರತ್ತ ನೀವೆಲ್ಲೋ ನಾನು ಸೇರಿ ಹೇಳ್ರಿ, ನಾನು ಹೇಳಿದ್ರು ಅಂತ ಕೇಳಿದ್ರೆ ಸೋಮನ ಪಕ್ಕದೊಳಗೆ ಅದಕ್ಕಾಗಿ ಇಂಥ ಒಂದು ದಿವ್ಯ ಸ್ಥಿತಿ ಅಪ್ಪೋದು ನನ್ನಾಲು ಬಹಳ ಪ್ರೀತಿದ್ದಾರೆ. ಬಹಳ ಎಲ್ಲಿ ಅವರು ಪಾಲ್ಕಿ ಉತ್ಸವ ಮಾಡ್ತಾರೋ, ಎಲ್ಲಿ ಆಣಿ ಮೆರವಣಿಗೆ ಮಾಡ್ತಾರೋ ನಮ್ಗೆ ಅಮತನ ಕೊಟ್ಟು ಕಲ್ತಿದ್ರು. ನಾವು ಅದಕ್ಕೆ ಮರ ಏನು ಸಣ್ಣ ಹೇಗಿರ್ಲಿ ಅಪ್ಪೋಳ ಕಲ್ಸ್ಯಾರ. ಮತ್ತು ನೀವು ಬಂದದು ಎಲ್ಲ ಮೆರವಣಿಗೆ ಅಂತ ಇಲ್ಲ ಕಲಿಲ್ಲ. ಅದು ಕುಳೆ ಮತ್ತು ನಾವು ಯಾರ್ಯಾಳ ಒಮ್ಮೆ ಏನು ಅಂತೀರ ಆಣಿ ಮೆರವಣಿಗೆ, ಒಮ್ಮೆ ಏನು ಅಂತಂತೀರ ಪಾಲ್ಕಿ ಉತ್ಸವ, ಆಮೇಲೆ ಅಲ್ಲಿ ಆಲಮಟ್ಟಿ ಹತ್ತಿರ ಆಣಿ ಮೆರವಣಿಗೆ, ಮತ್ತೆ ಇಪ್ಪದ ನಮ್ಮ MLA-ಗಳದಾಗ ಮಂತ್ರಿಗಳು ಜಮ್ಮನ ಕಟ್ಟಿ ಅಂತ ಜಮ್ಮನ ಕಟ್ಟಿ ಒಳಗ ಪಾಲ್ಕಿ ಉತ್ಸವ.
ಆ ಸಮಯದೊಳಗೂ ನಮ್ಮನ್ನ ಕಳಿಸಿ ಈ ಗಾಡಿ ಭಾಗದೊಳಗ ಏನಾದ್ರೂ ದೊಡ್ಡ ಕಾರ್ಯಕ್ರಮ ಶುರುವಾಗಿತ್ತು ಅಂದ್ರೆ ಅಂದ್ಕೊಳ್ಳಿ ಏನ್ ಮರ ನಮ್ಮ ಹುಡುಗ ಹೇಳ್ತೀವಿ ಮತ್ತೆ ಬರಬೇಕು ಅಷ್ಟು ನಮ್ಮ ಮ್ಯಾಲ ಪ್ರೀತಿ ಇದ್ರು. ಒಮ್ಮೆ ಕಾರ್ಯಕ್ರಮ ಅಲ್ಲಿ ನಮ್ಮ ಅವ್ವಾರ ಇಟ್ಕೊಂಡು ಕಾರ್ಯಕ್ರಮ ಇಟ್ಕೊಂಡು ಬಂದಿದ್ರ ಏನು ಸತ್ವತೆ ಹಾಕೋದು ಅವ್ರು ಯಾಕೋ ನಮ್ಗೆ ಸ್ವಲ್ಪ ಕೆಟ್ಟ ಮಾಡಿ ನಾವು ನಗಾಕಿ ಕಾರ್ಯಕ್ರಮ ಆಯ್ತು ನಮಗೆ ಇವು ಹಾಕೊಳ್ಳಿ ಹೇಳು ದಯಾನಂದ ಸರಸ್ವತಿ ಹಾಕೊಳ್ಳಿ ಹೇಳಿ ಮಂಗಳಾರತಿ ಆಯ್ತು ಹೋಗುದು. ಅವಾಗ ನಮ್ಮ ಅವರು ಕಾರ್ಯಕ್ರಮ ಮಾಡ್ತೀವ ಅಂದ್ರಪ್ಪ ಅಪ್ಪೋಳ್ ಹೋಗುವಾಗ ನೀವು ನಪ್ಪತ್ತ ಅದ್ರ ಗುರುಗಳು ಬೇರೆ ನಮ್ಗ ಅವು ಮಹಾವಾಕ್ಯಗಳು ತತ್ವಮಸಿ ಅಹಂ ಬ್ರಹ್ಮಾತ್ಮೆ ಅಯಮಾತ್ಮ ಬ್ರಹ್ಮ ಪ್ರಜ್ಞಾನಂ ಆನಂದಂ ಬ್ರಹ್ಮ ಅವು ಮಹಾವಾಕ್ಯಗಳು ಅವೆಲ್ಲ ಇನ್ನೊಂದು ಬೇಗಲ್ಲ ಕೈ ಅವ್ರು ಆಶ್ಚರ್ಯಪಟ್ಟ. ಅದಕ್ಕಾಗಿ ಈ ಪ್ರಕಾರವಾಗಿ ಅವ್ರು ಏನಾದ್ರೂ ಒಂದು ಹೇಳಬೇಕಾದ್ರೆ ಸೂಕ್ತ ಆಗಲಿ ಅನ್ನೋ ಜಯ ಮೊನ್ನೆ ಇಟ್ಟಿರ್ತಾರೆ. ಅಂತ ಯಾವ ದಿವ್ಯ ಸ್ಥಿತಿಯನ್ನು ಕಂಡು ಧನ್ಯರಾಗುವ ಎಂಬುದು ಇವತ್ತೆಲ್ಲ ಭಕ್ತಾದಿಗಳು ತಾಳು ಬಂದಾರೆ. ಹೊರತ ದಿವಸ ಇರತ್ತಾರ ಯಾವುದು ಕೂಡ ಏನು ಖರ್ಚು ಅನ್ನುವಂಥದ್ದಿಲ್ಲ. ಅಪ್ಪಳು ಉಭಯ ಮಾತ್ರ ಆಶೀರ್ವಾದ ಅನ್ನುವಂಥದ್ದು ಆಗ್ಯದ. ಅದಕ್ಕಾಗಿ ನಾವೆಲ್ಲರೂ ಅವರ ಪಾದಕ್ಕೆ ಶರಣಗಟ್ಟಲಿ ಶಿವಾನಂದಪ್ಪಳ ಮೊದಲು ಮಾಡಿಕೊಂಡು ಸಂತಾನ ಕೈಯಾಗಿ ಅವ್ರಿಗೆಲ್ಲ 4 ಮಂದಿ ಮಹಾತ್ಮರ ಪಾದಕ್ಕೆ ನಮಸ್ಕಾರ. ಇದುವರೆಗೆ ನಮ್ಮಲ್ಲಿ ದಿವ್ಯಂತ ಆಶೀರ್ವಾದ